ಯಾರ್ ಪುಟ್ಟ ನೀನು ಇಲ್ಲೇನಕ್ಕಿದೀಯಾ? ಅಪ್ಪ ಅಮ್ಮ ಇಲ್ವಾ? ಯಾರ ಜೊತೆ ಬಂದಿದ್ಯಾ ಪುಟ್ಟ? ಪುಟ್ಟ, ಅಯ್ಯೋ ತುಂಬಾ ಜ್ವರ ಬಂದಿರೋ ಹಾಗಿದೆ. ಮೊದಲು ಹಾಸ್ಪಿಟ್ಲು ಕರ್ಕೊಂಡೋಗ್ಬೇಕು. ಬಾ ಪುಟ್ಟ ಹೋಗೋಣ. ನಿಧಾನ. ಯಾರು ಪುಟ್ಟ ನೀವೆಲ್ಲ? ನಿಮ್ಗೆ ಯಾರೂ ಇಲ್ವಾ? ಯಾರು ಇಲ್ಲ, ನಾನು ನನ್ನ ತಂಗಿ ಇಬ್ರೇ. ಹೌದಾ, ನನ್ನ ಜೊತೆ ಬರ್ತೀರಾ? ಚೆನ್ನಾಗಿ ನೋಡ್ಕೋತೀನಿ, ಸಾಕ್ತೀನಿ, ಸ್ಕೂಲಿಗೆಲ್ಲ ಹಾಕ್ತೀನಿ. ಬರ್ತೀರಾ ನನ್ನ ಜೊತೆ? ಬರ್ತೀವಿ ಅಮ್ಮ. ಹಾಗಾದ್ರೆ ಮನೆಗೆ ಹೋಗೋಣವಾ? ಆಯ್ತು ಬಾ ಅಮ್ಮ. ನಡೀರಿ. ಪುಟ ಬೀಳ್ತೀಯ, ಹುಷಾರು. ಹೆರಲಿಲ್ಲ ಹೊರಲಿಲ್ಲ ನೀ ತಾಯಿ ಅದೆಲ್ಲ ನಮಗಂತೂ ಯಾರಿಲ್ಲ, ನೀನೇನೇ ನಮಗೆಲ್ಲ. ಭೂತಾಯೇ ನಿನ್ ಹೊರತು ನಮಗೆ ಯಾರಿಲ್ಲ. ಓ ತಾಯೇ ನೀನೇನೆ ನಮ್ಮ ಜಗವೆಲ್ಲ. ಹೆರಲಿಲ್ಲ ಹೊರಲಿಲ್ಲ ನೀ ತಾಯಿ ಅದೆಲ್ಲ. ಶಿವ, ಶಿವ, ಏನಮ್ಮ? ಎದ್ದೇಳು ಮಗ್ನೆ. ನಾನು ನೀನು ತಂಗಿಮ್ಮ 3 ಜನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣವಾ? ಹೇಳು. ಸರಿ ಅಮ್ಮ. ಗರ್ಭವ ಹೊತ್ತು ತಿರುಗಿಲ್ಲ, ಬಾಣತಿಯಾಗಿ ಬೆಂದಿಲ್ಲ, ಜೋಗುಳ ಹಾಡು ಹಾಡಿಲ್ಲ, ತೊಟ್ಟಿಲ ತೂಗಿ ಬೆಳೆಸಿಲ್ಲ. ಆದರೂ ತಾಯಿ ಅದೆಲ್ಲ, ಏನಿದು ಮಹಿಮೆ ತಿಳಿದಿಲ್ಲ. ಆದರೂ ತಾಯಿ ಅದೆಲ್ಲ, ಏನಿದು ಮಹಿಮೆ ತಿಳಿದಿಲ್ಲ. ಓ ತಾಯೇ ನಿನ್ ಹೊರತು ನಮಗೆ ಯಾರಿಲ್ಲ. ಓ ತಾಯೇ ನೀನೇನೆ ನಮ್ಮ ಜಗವೆಲ್ಲ. ಹೆರಲಿಲ್ಲ ಹೊರಲಿಲ್ಲ ನೀ ತಾಯಿ ಅದೆಲ್ಲ. ಹೆರಲಿಲ್ಲ ಹೊರಲಿಲ್ಲ ನೀ ತಾಯಿ ಅದೆಲ್ಲ.
ಲಕ್ಷ್ಮಿ, ಶಿವು, ಶಿವು, ಆ ದೇವರು ನನಗೆ ಎರೋ ಭಾಗ್ಯನೂ ಕೊಡಲಿಲ್ಲ, ಹೊರೋ ಭಾಗ್ಯನೂ ಕೊಡಲಿಲ್ಲ. ಈ ಜನ್ಮದಲ್ಲಿ ನೀವು ನನ್ನ ಮಕ್ಕಳಾಗಿ ಸಿಕ್ಕಿದ್ದೀರಾ, ಅದೇ ನನ್ನ ಭಾಗ್ಯ. ಈ ಯಾವುದಕ್ಕೂ ಚಿಂತೆ ಪಡಬೇಡಿ, ಯಾವುದಕ್ಕೂ ಭಯ ಪಡಬೇಡಿ. ನಿಮ್ಮನ್ನು ಒಂದು ಸ್ಥಾನಕ್ಕೆ ತಂದೇ ತರ್ತೀನಿ. ಅಮ್ಮ, ಎಲ್ಲೋ ಬಿದ್ದಿದ್ದು ನಮ್ಮನ್ನು ಕರ್ಕೊಂಬಂದು ಆಶ್ರಯ ಕೊಟ್ಟಿದೀಯಾ, ತಾಯಿ ಸ್ಥಾನ ಕೊಟ್ಟಿದೀಯಾ, ಪ್ರೀತಿ ಅಂದರೆ ಏನಂತ ತೋರಿಸ್ಕೊಟ್ಟಿದೀಯಾ. ಈ ಜೀವಕ್ಕೆ ಮತ್ತೇನು ಬೇಡಮ್ಮ, ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕು ಅಮ್ಮ. ಖಂಡಿತ ಮಕ್ಕಳ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಇವಾಗ ಟೈಮ್ ಆಗ್ತಾಯಿದೆ, ಮನೆಗೆ ಹೋಗೋಣವಾ? ಸರಿ ಅಮ್ಮ. ಎದ್ದೇಳಮ್ಮ ಅಮ್ಮ, ಅಮ್ಮ ಎದ್ದೇಳಮ್ಮ ಅಮ್ಮ, ಅಮ್ಮ ಎದ್ದೇಳಮ್ಮ ಅಮ್ಮ, ಅಮ್ಮ. ಅಮ್ಮ, ಅಮ್ಮ ಎದ್ದೇಳಮ್ಮ, ಅಮ್ಮ, ಅಮ್ಮ ಎದ್ದೇಳಮ್ಮ, ಅಮ್ಮ, ಅಮ್ಮ, ಅನತ್ರ ಆಗಿದ್ದು ನಮ್ಮನ್ನ ಕರ್ಕೊಂಬಂದು ಸಾಕು ಇಷ್ಟತ್ರಕ್ಕೆ ಬೀಳಿಸಿ ಮತ್ತೆ ನಮ್ಮನ್ನ ಅನತ್ರನಾಗಿ ಮಾಡ್ಬೇಡಮ್ಮ. ಅಮ್ಮ, ಅಮ್ಮ ಹೇಳಮ್ಮ, ಅಮ್ಮ, ಅಮ್ಮ, ಅಮ್ಮ ಎದ್ದೇಳಮ್ಮ, ಅಮ್ಮ, 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 ಅಮ್ಮ ಎದ್ದೇಳಮ್ಮ, ಅಮ್ಮ ನಡಿಯಮ್ಮ ಆಸ್ಪತ್ರೆಗೆ ಹೋಗೋಣ. ಅಮ್ಮ, ಅಮ್ಮ ನಡಿಯಮ್ಮ ಆಸ್ಪತ್ರೆಗೆ ಹೋಗೋಣ. ಅಮ್ಮ ಶಿವ, ನನಗೊಂದು ಮಾತು ಕೊಡ್ತೀಯಾ? ಸರಿ ಅಮ್ಮ, ಹೇಳಮ್ಮ. ಲಕ್ಷ್ಮಿನ ಚೆನ್ನಾಗಿ ನೋಡ್ಕೊ ಮಗ್ನೆ. ಅಮ್ಮ, ನಾನಿನ್ ಅಮ್ಮ ಬದುಕಲ್ಲ. ಅಮ್ಮ, ಅಮ್ಮ ಹಾಸ್ಪಿಟ್ಲಿಗೆ ಹೋಗೋಣಮ್ಮ. ಅಮ್ಮ ಹೇಳಿಲ್ಲ ಕೇಳಿಲ್ಲ ನೀನಿನ್ನೂ ಹೊರಟೆಲ್ಲ, ಬೇರಾರೂ ನಮಗಿಲ್ಲ. ಅಮ್ಮ, ಅಮ್ಮ, ಓ ನನ್ನ ಅಮ್ಮ, 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 ಓ ನನ್ನ ಅಮ್ಮ, ಓ ನನ್ನ ಅಮ್ಮ, ಓ ಹಡೆದವ್ವನ ಮ್ಯಾಲ ಇರಲ್ಯೋ ಮಗನ ಮಮತೆ ಎಂಬ ಕರುಳ, ಹಡೆದವ್ವನ ಮ್ಯಾಲ ಇರಲ್ಯೋ ಮಗನ ಮಮತೆ ಎಂಬ ಕರುಳ. ತನ್ನ ಜೀವ ಹೋದ್ರು ಮಗ ಬೇಕಂತಾಳ, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ. ಹಡೆದವ್ವನ ಮ್ಯಾಲ ಇರಲ್ಯೋ ಮಗನ ಮಮತೆ ಎಂಬ ಕರುಳ, ಹಡೆದವ್ವನ ಮ್ಯಾಲ ಇರಲ್ಯೋ ಮಗನ ಮಮತೆ ಎಂಬ ಕರುಳ. ತನ್ನ ಜೀವ ಹೋದ್ರು ಮಗ ಬೇಕಂತಾಳು, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ. 10 ವರ್ಷದ ನಂತರ ರಾಮನ ಮಡದಿ ಸೀತೆಯಂತೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಮ್ಮ. ಅಲ್ಲ ಏನಮ್ಮ ನಿನ್ನ ಸ್ನೇಹ ಜೀವಿಯಾದ ಬಡವರಿಗೆ ಬಂಧುವಾಗಿ, ದಲಿತರಿಗೆ ಸಿಂಧುವಾಗಿ, ನಿಷ್ಠೆಯಿಂದ ಬಾಳುತ್ತಿರುವ ಶ್ರೀರಾಮನಂತಿರುವ ರಾಮು ನನ್ನನ್ನು ಪ್ರೀತಿಸ್ತಾ ಇದ್ರು. ಅಪ್ಪ ಆಗಿ ರೆಡಿ ಆಗ್ತಾ ಇದ್ದೀನಪ್ಪ, ಮದುಮಗಳಾಗಿ ರೆಡಿ ಆಗಿದ್ದೀನಿ. ತುಂಬಾ ಸಂತೋಷವಾಯ್ತಮ್ಮ, ತುಂಬಾ ಸಂತೋಷವಾಯ್ತು. ಅಂತ ಪುಣ್ಯವಂತ ರಾಮ ನಿನ್ ಕೈ ಹಿಡಿತಾ ಇದ್ದಾನೆ ಅಂದರೆ ನೀನೇ ಪುಣ್ಯವಂತೆ ಕಣಮ್ಮ, ನೀನು ಪುಣ್ಯವಂತೆ. ಸುಮತಿ ಸುಮತಿ ಶ್ರೀಮತಿ, 6 ಗುಣಗಳೇ ನಿನಗಾರತಿ. ಮನಕ್ಕೆ ಕೊಡತಿ, ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ, 6 ಗುಣಗಳೇ ನಿನಗಾರತಿ. 2 ವರ್ಷದ ನಂತರ ಅಣ್ಣ, ಅಣ್ಣ,
ಅಣ್ಣ ವೈನಿ ವೈನಿ ಯಾರದ್ರಿ ಮನ್ಯಾಗ? ಯಾರ್ ಬಂದಾರ ಹೊರಗ? ಅಣ್ಣ ಅಣ್ಣ ಆತ ಯಾರು ಕರ್ಕೊಂಡ್ ಹೋಗಾರ? ಯಾರ? ಅವ್ವ ನೀನಾ? ಹ್ಞೂ ವೈನಿ. ಈಗ ಬಂದೇನ? ಅಣ್ಣ ಎಲ್ಲಿ ಹೋಗ್ಯಾನ? ಹೂವ ನಿಮ್ಮ ಅಣ್ಣನ ಕತಿ ಆಮೇಲೆ ಮನ್ಯಾಗ ಇರ್ತಾನು. ಅಣ್ಣ ಅದಾನಿಲ್ಲ ಮನ್ಯಾಗ? ಜಮ್ಕಂಡ್ ಹೋಗ್ಯಾನ. ಜಮ್ಕಂಡ್ ಹೋಗ್ಯಾನ. ವೈನಿ ಅಣ್ಣ ಇದ್ದಂದ್ರ ಅವನ್ ಮುಂದೆ ಎಲ್ಲಾ ಹೇಳಿ ಗುಳೋ ಅಂತ ಅಳ್ಬೇಕಂತ ಬಂದಾನೆ. ನನಗ್ ಬಾಳ ಕೆಟ್ಟ ದುಃಖ ಆಗೈತಿ. ಅಳ್ಬ್ಯಾಡ ಗಪ್ಪ. ದಿನಾಲು ಮನ್ಯಾಗ ಬಡಿತಾನ, ಒಂದು ತನ್ನಾನು ಕೊಡಂಗಿಲ್ಲ. ಮಕ್ಳೆ ಅದಕ್ಕೆ ನಮ್ಮ ಅಣ್ಣ ಹೇಳಿ ಕರ್ಕೊಂಡು ಹೋಗ್ಬೇಕಂತ ಬಂದಾನೆ ವೈನಿ. 3 ದಿವಸದಿಂದ ಊಟ ಮಾಡಿಲ್ಲ. ಅಣ್ಣ ಲಗುಟ್ ಬರ್ತಾನ ಮನೆಗೆ. ಎಷ್ಟೊತ್ತಿಗೆ ಬರ್ತಾರತ್ತ ಯಾರಿಗ್ ಗೊತ್ತೈತಿ? ನಾ ಹೋಗಾಗ ನನಗೇನ್ ಹೇಳಿ ಹೋಗ್ಯಾರನ? ಆ ಬಾ ಒಳಗ ಬರದ್ ಬಂದದಿ, ಬಾ ಒಂಚೂರ್ ನೀರ್ ಕುಡಿಯಕ್ಕೆ ಬಾ. ಆಯ್ತ್ರಿ ವೈನಿ. ಈಗ ನೆನಪಾಕಾರ ನೀರ್ ಯಾರಿಗೆ? ನೀರ್ ಯಾರಿಗೆ? ಅಯ್ಯ ಅದು ಒಕ್ಕರ್ಸ್ಕೊಂಡತ್ಲೆ. ಇಲ್ಲೇ ಅಕ್ಕಿ ಕೊಡಕ್ ಹೊಂಟೇನ? ಗಂಡ್ರ ಒಟ್ ನಿನ್ ಗಂಡ ಬರ್ಬಾರ್ದು, ಆಕಿನ ಒಟ್ ಹೊರಗ ಹಾಕೊಂಡತಿ. ಹಂಗ ಮಾಡ್ರ ಹಂಗಾಗಿ ಈಗ ನೀರು ಕೊಡದ್ ಬೇಡ. ಬೇಡ, ಏನು ಕೊಡ್ಬೇಡ, ಚಾನು ಕೊಡ್ಬೇಡ, ನೀರು ಕೊಡ್ಬೇಡ. ಹಿಡಿ ಹೊರಗ ಹಾಕೊಂಡ್ ಕುಡಿ, ನೀನ ನೀರ್ ಕುಡಿ. ಮಾಡ್ತನಕಿ ಈಗ ತವ್ರ ಮನಿ ನೆನಪಾಕಾರ. ಅಣ್ಣ ವೈನಿ ಕಾಸ್ಟ್ ಬರ ಅಂತ್ಲೆ ತವ್ರ ಮನಿ ನೆನಪಾಕೈತಿ. ಏನೇನ ಇಲ್ರಿ ವೈನಿ, ನಾ ಅಣ್ಣ ಬರುತ್ತಕ್ಕ ಹೋಗಂಗಿಲ್ರಿ. ಇಂದ್ರ ಮಾತ್ರ ನಾನ್ ಬಡದ್ ಕೊಂದ ಬಿಡ್ತಾನ್ರಿ ಅವ್. ಈಗ ಹಗ್ಗ ತಗೊಂಡ ಗಿಡಕ್ ತಗೊಂಡ್ ಉರ್ಲಕ್ಕ ಕೂತಿದ್ರಿ. ನಾ ಒಟ್ಟ ಹೋಗನ್ರಿ. ನಮ್ಮ ಅಣ್ಣ ಬಂದಂದ್ರ ಅವ್ನ ಮುಂದೆ ಹೇಳಿ ಹೋಗ್ಬಿಟ್ರಿ. ಅಣ್ಣ ಎಷ್ಟೊತ್ತಿ ಬರ್ತಾನತ್ರಿ? ಯಾಕ ಹಾದ್ಯಾಗ ಬರಾಗ ಎಲ್ಲಿ ಕೆರಿ ಬಾಯಿ ಸಿಗ್ಲಿಲ್ಲ ನಿನಗ? ಎಲ್ಲಿ ನಮ್ಮ ಅಣ್ಣ ಬರುತ್ತಕ್ಕ ಅಳ್ಕೊತ್ ಕೂತಿ ಕರ್ಗಾಲಿ ಹೇಳಿ. ಅತ್ತ ನಮ್ ಮನಿ ಅಟ್ಟ ಅಳು ಹಚ್ಚಿ ಹೋಗ್ಬೇಕಂತ ಬಂದೇನ? ಹೇಳಿ ನಳ್ಕೊತ್ ಕುಂದ್ರಬೇಡ್ರಿ. ನಿಮ್ ಮಾತ ಬರ್ಬಿಡ್ದೆ ಮನ್ಯಾಗ ಇಟ್ಕೊಂಡ್ರಿ. ಎಲ್ಲಾ ಮಾಡ್ಬೇಡ್ರಿ. ಅದಲ್ಲ ಹೇಳಿಲ್ಲ ಮನ್ಯಾಗ. ಇದು ನಾನ್ ತವ್ರ ಮನಿ ಐತ್ರಿ. ತವ್ರ ಮನಿ ಇದ್ರ ಗಂಡನ ಮನ್ಯಾಗ ಹೆಂಗ್ ಬಾಳ್ಬೇಕು ಹೆಂಗಿಲ್ಲ ವಿಚಾರಿಲ್ಲ. ಬರಂಗಿಲ್ಲ ಬರಂಗಿಲ್ಲ ಹೇಳ. ವೈನಿ ಹಂಗ್ ಮಾಡ್ಬೇಡ ವೈನಿ. ನಡಿ ಎಲ್ಲಾರ ಕೆರಿಯಾರ ಬಾಯಾರ ಬಿದ್ದು ಸಾಯಾಗ ಹೋಗ್. ತಾ
ಜಗದಾಂಬೆ ಕೈ ಮುಗಿದು ಬೇಡುವೆ ತಾಯಿ ಕರ್ತೂರದಾರತಿ ಬೆಳಗುವೆ ತಾಯಿ ಜಗದಾಂಬೆ ಕೈ ಮುಗಿದು ಬೇಡುವೆ ತಾಯಿ ಕರ್ತೂರದಾರತಿ ಬೆಳಗುವೆ. ಕೆಲವು ವರ್ಷಗಳ ನಂತರ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡ ನನ್ನವ್ವ ತಾಯಿ ಭಾಗ್ಯವಂತಿ. ಈ ಸಂತೋಷದ ಸುದ್ದಿ ನನ್ನ ಗಂಡಗ ನನ್ನ ಮಾವಗ ಹೇಳಿದ್ರೆ ಅವ್ರು ಭಾಳ ಖುಷಿ ಆಗ್ತಾರೆ. ಯಾಕಂದ್ರೆ ನನಗೆ ಸಂತಾನ ಭಾಗ್ಯ ಕೊಟ್ಟೈತಿ ನೀನು. ಅದಕ್ಕಾಗಿ ಮೊದಲ ಇದು ಸುದ್ದಿ ನನ್ನ ಗಂಡಿಗೆ ಹೇಳಬೇಕು. ನನ್ನ ಗಂಡನ ನಂತರ ನನ್ನ ತಮ್ಮಗೆ ತಿಳಿಸ್ಬೇಕು. ಎಲ್ಲರಿಗಿನ್ನ ಖುಷಿ ಪಡೋ ನನ್ನ ತಮ್ಮ ಮಾಡ್ಯಾನ. ಅದಕ್ಕೆ ಮಾವರ ನಿಮ್ಮ ಮಗ ಎಲ್ಲಿ ಹೋಗ್ಯಾನ್ರಿ? ಲಕ್ಷ್ಮಿ ಇಲ್ಲೇ ಹೊರಗಿದ್ದಿರ್ಬೇಕು ನೋಡವ. ಆಯ್ತು ರೀ ಮಾಮ, ನೋಡ್ತೀನಿ ರೀ ಹೋಗಿ. ರೀ ಬಾ ಲಕ್ಷ್ಮಿ. ಇಲ್ಲಾಕೆ ನಿಂತೀರಿ? ಏನಿಲ್ಲ, ವಿಚಾರ ಮಾಡ್ಕೋತ. ಏನಿಲ್ಲ ರೀ, ಇಲ್ಲಿ ಬರ್ರಿ. ನಾನು ನಿಮ್ಗೊಂದು ಏನೋ ಹೇಳಬೇಕು. ಹೇಳ್ಬೇಕು ಅಂತಿ ಹೇಳ್ಬೇಕಲ್ಲ. ಅದು ರೀ ಏ ಲಕ್ಷ್ಮಿ, ಏನ್ ಅದು ಇದು ಅಂತ ಮಾತಾಡಕತಿ? ಏನ್ ಹೇಳ್ದೈತಿ ನೇರವಾಗಿ ಹೇಳ್ಬಿಡಲ್ಲ. ನನ್ನ ನಾಚಿಕೆ ಬರಾಗತ್ತೆ. ಹಾಯ್ ಹುಚ್ಚಿ, ನೀವ್ ನಾಚಿಕೆ ಪಡೋದಿದೇನು ಹೊಸದೇನು? ಏನ್ ಹೇಳದೈತಿ ಹೇಳು. ಬೇಕಾದ್ರೆ ನಮ್ಮ ಮಕ್ಕ ಆ ಕಡೆ ತಿರ್ಗಿಸೋದ್ರೆ ಆ ಕಡೆ ತಿರ್ಗಿಸ್ತೀನಿ. ರೀ ಇಲ್ರಿ, ನೀವು ಮಕ್ಕ ಆ ಕಡೆ ತಿರ್ಗಿಸಿದ್ರೆ ನಾ ಹೆಂಗೆ ಹೇಳ್ಬೇಕ್ರಿ? ಯಾಕಂದ್ರೆ ವಿಷಯ ಇದು ನನಗೆ ಹೇಳಿಯೋ ಅಥವಾ ಮತ್ತೆ ಯಾರಿಗೆ ಹೇಳಿಯೋ? ಇಲ್ರಿ, ನಾನು ಮೊದಲ ನಿಮಗೆ ಹೇಳ್ಬೇಕಂತೇಳಿ ಬಂದೀನಿ. ಅಬ್ಬಾ, ಇಂಥ ಖುಷಿ ವಿಚಾರ ಮುಚ್ಚಿಟ್ಕೊಂಡು ಕುಂತೀನ ಹಂಗ ಹೇಳ್ಬೇಕಿಲ್ಲ ಅವಾಗ. ಅಯ್ಯ ಹುಚ್ಚಿ, ಈ ವಿಷಯ ನಮ್ಮ ಅಪ್ಪಗೆ ಹೇಳ್ಬೇಕು. ಹೇಳಿದ್ರ ಬಹಳ ಖುಷಿ ಪಡ್ತಾನ. ಅಷ್ಟಲ್ಲ, ನಿಮ್ಮ ಅಣ್ಣ ಹೇಳು, ಖುಷಿ ಪಡ್ತಾರ. ರೀ, ಯಾಕಂದ್ರೆ ನಮ್ಮ ತಮ್ಮಗೆ ಹೇಳ್ರಿ, ನಮ್ಮ ತಮ್ಮ ಭಾಳ ಖುಷಿ ಪಡ್ತಾನ್ರಿ. ಅಂದ್ರೆ ಅವನೊಂದು ದೊಡ್ಡ ಕನಸಾದ್ರಿ. ನಮ್ಮ ಅಕ್ಕನ ಮಗನ ನೋಡಬೇಕು, ಖುಷಿನ ಎತ್ಕೊಬೇಕು. ಆಮೇಲೆ ನಾನು ನಮ್ಮ ಅಪ್ಪನ ಮನೆಯಾಗ ಇದ್ನಲ್ರಿ, ಅವಾಗ ಹೇಳ್ತಿದ್ದಾರಿ, ನೀ ಗಂಡ ಮನೆಗೆ ಹೋದ್ರೆ ನಿನಗೆ ತೊಟ್ಲ ಹೊತ್ಕೊಂಡು ಬರ್ತೀನಿ, ಮೊದಲ ನಿನ್ನ ಮನೆಗೆ ತೊಟ್ಲ ಥರ ನಾನೇ ಅಂತೇಳಿ ನನಗೆ ನೆಕ್ರಿ ಮಾಡಿ ನಗ್ತಿದ್ದಾರೆ. ಆದ್ರೆ ಅದು ಎಲ್ಲ ಕನಸು ಇಷ್ಟು ಜಲ್ದಿ ನನಸಾಗ್ತದ ಅನ್ಕೊಂಡಿರ್ತಿಲ್ರಿ ನಾನು. ನನಗೂ ಅವಾಗ ಹೇಳ್ತಿದ್ದೆ, ನಿಮ್ಮ ತಮ್ಮ ತವ್ರ ಮನೆಯಿಂದ ತೋಟ ತರ ನಾನರಿ ಮಾವರ ಅಂತೇಳಿ. ನಿಮ್ಮ ತಮ್ಮನ ಆಸೆನು ಈಡೇರ್ದಂಗೆ ಆತು ನೋಡು. ಮೊದಲು ಈ ವಿಷಯ ನಿಮ್ಮ ತಮ್ಮಗೆ ಹೇಳು. ಹೋಗು, ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡು. ದೇವ್ರಿಗೆ ಹೋಗೋರು ನಂತ. ಆಯ್ತು. ಹಲೋ ಅಕ್ಕ. ಹಲೋ ಪಿ, ಆರಾಮಿದ್ಯಕ್ಕ? ಹ್ಞೂ ಆರಾಮಿದ್ದೀನಪ್ಪಿ, ನೀ ಆರಾಮಿದ್ದಿ? ಮಾಮ ಮಾವ ಎಲ್ಲಾರು ಹಂಗಾರಕ್ಕ? ಎಲ್ಲರೂ ಆರಾಮದಾರ. ಇನ್ನೊಂದು ನಿನಗೆ ಭಾಳ ಖುಷಿ ವಿಷಯ ಹೇಳ್ಬೇಕು ನಾನು. ಏನಕ್ಕ ಹೇಳಕ್ಕ? ಅದು ಏನಂದ್ರ, ನೀ ಆಸೆ ಪಟ್ಟಂಗ ನೀ ಸೋದರ ಮಾವ ಆಗಕತ್ತಿ. ನಾ ಅನ್ಕೊಂಡಂಗ ಆತು. ಅಂದ್ರ ನಮ್ಮ ಅಕ್ಕಗ ಮಾಡ್ಬಿಡ್ತದ, ಎತ್ಕೊಂಡು ತಿರ್ಗಾಡ್ತೀನಿ. ಫುಲ್ ಖುಷಿ ಆಗ್ಯದ. ಏ ಹುಚ್ಚ, ಒಬ್ನೇ ಮಾತಾಡ್ಕೊಳಕತ್ತಿ ಏನು? ನಂದು ಕೇಳಿಲ್ಲಿ.
ಈಗ ಅದಕ್ಕೆಲ್ಲ ಟೈಮ್ ಐತಿ. ನೀ ತೊಟ್ಲ ತರು ಟೈಮ್ 3 ತಿಂಗಳೈತಿ, ಇನ್ನ 6 ತಿಂಗಳು ಕಾಯ್ಬೇಕು. ಹಾಂ ಅಕ್ಕ, ಅದು ಅಪ್ಪನ ಮುಂದೆ ಒಂದು ಖುಷಿ ವಿಚಾರ ಹೇಳೋದೈತಿ, ನಾ ಹೇಳ್ಬೇಕು. ಸರಿ, ನಿಮ್ಮ ನನ್ನ ಹೆಣ್ತೀನಿ ಹೇಳ್ತಾವ, ಕೇಳಿ ಹೋಗ್ನಿ. ನಾ ಅಪ್ಪನ ಮುಂದೆ ಹೇಳ್ಬೇಕು. ಹೇಳಪ್ಪ, ಹೇಳು. ನನಗೂ ಏನಾಗಲ್ಲ, ಹೇಳು. ಪಪ್ಪನ ಮುಂದೆ ಹೇಳಕತ್ತಿ, ನನಗೂ ಹೇಳು. ನಾನು ಖುಷಿ ಪಡ್ತೀನಿ ಸ್ವಲ್ಪ. ನಿನ್ನ ಮುಂದೆ ಹೆಂಗೆ ಹೇಳೋದು? ಯಾಕಪ್ಪ, ಯಾಕಮ್ಮ ನನ್ನ ಮುಂದೆ ಹೇಳ್ಬಾರ್ದೇನು? ಹಂಗೇನಿಲ್ಲ, ಹೇಳ್ತೀನಿ. ನಾ ಅಪ್ಪ ಆಗತ್ತೇನಕ್ಕ. ಏನು ನೀ ಅಪ್ಪ ಅನ್ನತ್ತೀನಿ? ಹೌದು ಹೌದಪ್ಪ, ನನ್ನಟ್ಟು ಖುಷಿ ಪಡೋರು ಯಾರು ಇಲ್ಲಪ್ಪ. ಆಯ್ತು, ಒಳ್ಳೇದಲ್ಲಿ. ಅಕ್ಕ, ಅಪ್ಪ ಇಲ್ಲದ್ರ ಅಪ್ಪ ಹೇಳ್ಬೇಕು. ನಾ ಅಪ್ಪ ಅಪ್ಪ ಏನಪ್ಪ? ಅಪ್ಪ, ಅದು ನೀ ಮುತ್ತೆ ಆಗಕತ್ತಿ ಅಂತೇಳಿ ನಿನ್ನ ಸೊಸಿನ ಹೇಳ. ನಾ ಮುತ್ತೆ ಆಗತ್ತೇನೆ, ಸಂತೋಷ ವಿಷಯ. ಲಕ್ಷ್ಮಿ, ನೀ ಹಾಗೆಲ್ಲ ಓಡಿ ಬರಬಾರ್ದು. ಇಡೋ ಒಂದೊಂದು ಹೆಜ್ಜೆನೂ ಮೆತ್ತಗಿಡಬೇಕು ಲಕ್ಷ್ಮಿ, ಮೆತ್ತಗಿಡಬೇಕು. ರೀ, ಅದು ನಮ್ಮ ತಮ್ಮ ಫೋನ್ ಹಚ್ಚಿ ಹೇಳಿನ್ರಿ. ಹೇಳಿ. ಆದ್ರೆ ನಮ್ಮ ತಮ್ಮನಟ್ಟು ಖುಷಿ ಪಡೋರೆ ಯಾರು ಇಲ್ರಿ. ಭಾಳ ಖುಷಿ ಪಟ್ಟನ್ರಿ. ಆಯ್ತಾಯ್ತು, ನಾನು ಊರಾಗ ಎಲ್ಲರಿಗೂ ಹೇಳ್ಬಿಡ್ತೀನಿ. ನೀ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ. ನಮ್ಮ ಅಕ್ಕದಾಳೆ ಎಲ್ಲ ಕೆಲಸ ಮಾಡ್ತಾ, ನೀ ಕೂಡು, ನೀ ಆರಾಮಾಗಿ ಕೂಡು. ಅಕ್ಕ ಅಕ್ಕ ಬಾಕ, ನನ್ನ ಹೆಂಡತಿಗೆ ಏನು ಕೆಲಸ ಹಚ್ಚಕ್ ಹೋಗ್ಬೇಡಿ. ಯಾಕಂದ್ರ ಕೆಲಸ ಏನು ಮಾಡಬಾರ್ದು ಅಂತೇಳಿ ಹಿರಿಯರೆಲ್ಲ ಹೇಳ್ತಿರ್ತಾರ. ಅದಕ್ಕಲ್ಲೇ ನೀ ಕೆಲಸ ಹಚ್ಬೇಡ. ನನ್ನ ಹೆಂಡತಿ ಪಾಲಿಗೆ ಕೆಲಸ ಎಲ್ಲ ನೀನ ಮಾಡ್ತಿಕ. ಆಯ್ತಪ್ಪ, ಮಾಡ್ತೀನಿ. ನಾ ಸ್ವಲ್ಪ ಊರಾಗ ಹೋಗಿ ಬರ್ತೀನಿ. ಆಯ್ತಪ್ಪ, ಹೋಗ. ಮಾಡ್ತೀನಿ, ಕೆಲಸ ಮಾಡ್ತೀನಿ. ನನಗೆ ಸಿಗ್ಲಾರ ಭಾಗ್ಯ ಈಕಿಗೆ ಸಿಕ್ಕದ. ಮಾಡ್ತೀನಿ ಅದಕ್ಕೆ. ಆಯ್ತಾಯ್ತವ, ನೀವು ಕುಂದ್ರು, ನಾ ಒಳಗೆ ಕೆಲಸ ನೋಡ್ಕೋತೀನಿ. 6 ತಿಂಗಳ ನಂತರ ಒಂದು ಕತ್ತೀರಿ ಕಾಣಿಸ್. ದೇವರು ಕಟ್ಟಿದ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ ಆಡ ಬಂದಾನು ನನ್ನಯ್ಯ ಸುವಲ. ಎಣ್ಣೆ ಚೆಲ್ಲೈತ್ರಿ ಅಲ್ಲಿ. ಅಕ್ಕ ಅಕ್ಕ, ಯಾಕಪ್ಪ ತಮ್ಮ ಹಿಂಗ ಅದ್ರಲ್ಲತ್ತ? ಯಾಕ? ಅಲ್ಲ, ಎಣ್ಣೆ ಚೆಲ್ಲೈತೆ ಅಂತ ನೀನು ನೋಡಕ್ ಬರೋದಿಲ್ಲೇನು? ಎಣ್ಣೆ ಚೆಲ್ಲಲ್ಲ? ಅದು ದೇವ್ರ ದೀಪ ಹಚ್ಲತ್ತಿದ, ಕೈ ಜಾರಿ ಬಿದ್ದಿರ್ಬೇಕು. ಒರೆಸ್ತೀನಿ ಅಪ್ಪ, ಒರೆಸ್ತೀನಿ. ಅಕ್ಕ, ನೋಡ್ಕೊಂಡು ನೀ ಕೈ ಹಿಡಿದು ಮಾಡಿ ಎಬಸಿ ಕೂರಿಸಿ ನಿನಗೆ ಗೊತ್ತಾಗಲ್ಲ? ಬಿಡ್ರಿ, ಯಾಕೆ ಬೈತೀರಿ ಸಣ್ಣವಾಗ? ನನಗೆ ತಾಯಿಕಿನ ಹೆಚ್ಚಿಗೆ ನೋಡ್ಕೊಂಡಾಳ್ರಿ. ಅವ್ರಿಗೇನು ಅನ್ಬೇಡ್ರಿ, ನಾನೇ ನೋಡ್ಲಿಲ್ರಿ. ಅದು ನಿಮ್ಮ ಕಡೆ ನೋಡ್ಕೋತ ಕಾಳಜಿ ಆಗ್ತ್ರಿ ಅಷ್ಟೇ ರೀ. ಯಾಕಪ್ಪ ತಮ್ಮ, ನಮ್ಮ ಮೇಲೆ ನಂಬಿಕೆ ಇಲ್ಲ ನಿನ್ಗ? ಇಲ್ಲಿ ಎಣ್ಣೆಯನ್ನ ನಾ ಚೆಲ್ಲಿನಿ, ದೇವ್ರ ದೀಪ ಹಚ್ಲಕ್ ಹೋಗಿನಿ, ಚೆಲ್ಲೋದು ಒರೆಸ್ತೀನಿ ಅಂತ ಹೇಳತ್ತೀನಿ ಅಂತಮ್ಮ. ಇಲ್ಲಿ ಬಿಡ್ರಿ, ನಾ ಹೇಳೀನಿ
ಅವರು ಯಾಕಂದ್ರೆ ಮಗುನ ಮೇಲೆ ಅಷ್ಟು ಪ್ರೀತಿಯಿಂದ ನಿಮಗೆ ಬೈದಾರೆ, ಏನೂ ತಪ್ಪು ತಿಳ್ಕೊಬೇಡ. ಇದ್ರಾಗ ನೋಡೋದು ಈಕಿಗೆ ಕೊಲ್ಬೇಕಂತ ಹೇಳಿ ಎಷ್ಟು ಕಷ್ಟಪಟ್ಟಿದ ಇದ್ರಂದು ಬಚಾವದ ಈಕಿ ಮಾಡ್ಬೇಕು. ಅಪ್ಪ 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 ಈಗಂತರೂ ನಿನ್ಗೆ ಸಸಿದು ಕುಬ್ಸಾದ, ಮನ್ಯಾಗಂತರೂ ಸಂತಿಲ್ಲ. ನೀ ಸಂತಿ ಮಾಡ್ಕೊಂಡು ಬಾ, ಹಿಂಡಿ ಹೋಗಿ ನಮ್ಮ ಮನೆಯಿಂದೆಲ್ಲ ಕೆಲಸ ಮಾಡ್ಕೋತೀನಿ. ಆಯ್ತು ಹೇಳವ, ಹಾಂ ಮಂದಿಗೆ ಅಂತ ಹೇಳ್ಬೇಕು, ಎಲ್ಲ ಹೇಳಿ ಮಾಡಿ ಶಾಂತಿ ತೊಗೊಂಡ್ಸಿಂದ ಬರ್ತೀನಿ. ಆಯ್ತಪ್ಪ. ಹಾಂ, ನಿಂದು ಮನೆಯಂದು ಕೆಲಸ ಎಲ್ಲ ಮಾಡ್ಕೋ, ಹಾಂ ಅಪ್ಪ. ನಾನು ಶಾಂತಿ ತೊಗೊಂಬರ್ತೀನಿ. ಅಪ್ಪ ಅರ್ಜೆಂಟ್ ಏನಿಲ್ಲ, ನೀವು ಸಾವ್ಕಾಸ ಬಾ. ಮಾಡಕತ್ತಿ ನಿನ್ನ ಸೊಸಿ ಕುಬ್ಸ, ನಿನ್ನ ಸೊಸಿಗೆ ಚಟ್ಟ ಏರ್ಸೋದು ಗ್ಯಾರಂಟಿ. ಹಾಂ ಬೈನಿ. ಓ ಸಣ್ಣ ಬಂದೆ. ಯಾಕವ ಬದ್ರಲ್ಲ? ಬರ್ವಾ ವೈನಿ, ಇಲ್ಲಿ ಕುಂದ್ರನಿ, ಕುಂದ್ರ. ನೋಡ್ಬೈನಿ, ನಮ್ಮ ಹಳೆಯನ ಚಂದ ಹುಟ್ಬೇಕಿಲ್ಲ, ಸಸಿನೇ ಅಲ್ಲಿ ಹಳೆನೇ ಅಲ್ಲಿ ಚಂದ ಹುಟ್ಬೇಕಿಲ್ಲ ವೈನಿ. ಅದಕ್ಕೆ ನಾ ಏನು ಮಾಡೀನಿ, ಇಂಡಿ ಸಂತಿಗೆ ಹೋಗಿ ಕೇಸರಿ ತಂದಿನಿ ವೈನಿ. ಹಾಂ, ಕೇಸರಿ ಕುಡಿದ್ರ ಬೆಳ್ಳ ಕೆಂಪು ಕೊಡ್ತಾನ ಹಳೆಯ. ಕೇಸರಿ ಹಾಕಿನಿ ಕುಡಿ. ಏನು ಮಾಡ್ಬೇಡ, ಮಕ್ಕೊನಿ. ಮಕ್ಕೋರಿವೇನಿ, ನಮ್ಮ ಮನ್ಯಾಗ ಕೆಲಸ ಮಾಡ್ಕೋತೀನಿ ರೀ. ಆಯ್ತು ಮಕ್ಕೋ, ಇದೇ ನಿನ್ನ ಲಾಸ್ಟ್ ನಿಧಿ. ಅಯ್ಯಯ್ಯೋ ಏನಾಯ್ತು ನಿನಗೆ? ಒಂದು ಸ್ವಲ್ಪ ಇರು, ನಾನು ಡಾಕ್ಟರನ್ನು ಕರ್ಕೊಂಡು ಬರುತ್ತೇನೆ. ಡಾಕ್ಟರೇ, ನನ್ನ ಹೆಂಡತಿಗೆ ಏನೋ ಆಗಿದೆ, ನೀವು ಮನೆಗೆ ಲಘುನೇ ಬನ್ನಿ. ಏನೋ ಆಗಿದೆ ನೋಡು ಬರ್ರಿ. ಸ್ವಲ್ಪ ಇರು, ನಾನು ಚೆಕ್ ಮಾಡಿ ನೋಡುತ್ತೇನೆ. ನಿನ್ನ ಹೆಂಡತಿ ವಿಷ ಕುಡಿದಿದ್ದಾರೆ, ಮಗು ಸತ್ತಿದೆ. ಅಯ್ಯೋ ಡಾಕ್ಟ್ರೇ, ನನ್ನ ಹೆಂಡತಿಗೆ ಏನಾದರೂ ಮಾಡಿ ಉಳಿಸಿ ಡಾಕ್ಟ್ರೇ. ಅವಳು ನಿಮ್ಮ ಕೈ ಕಾಲು ಬೀಳುತ್ತೇನೆ, ನಿಮ್ಮ ಕೈ ಮುಗಿತೇನೆ, ಏನಾದರೂ ಮಾಡಿ ಉಳಿಸಿ ಡಾಕ್ಟ್ರೇ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು, ತಾಯಿ ಇಲ್ಲಿ ಒಬ್ಬಳೇ. ನನ್ನ ಮಗಮನ ಕೆತ್ತುಕೊಂಡು ಬಿಟ್ಟ ದೇವ್ರ. ಯಾಕ್ರಿ ನಾನು ಅದು ಹೇಗೆ ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ? ನೀವೇ ನನ್ನ ಪಾಲನೆ ದೇವ್ರು ಸ್ವಾಮಿ. ಹೇಗಾದ್ರೆ ಮಾಡಿ ನನ್ನ ಮಗುವನ್ನ ಬದುಕಿಸಿಕೊಡ್ರಿ ಸ್ವಾಮಿ. ನಮ್ಮ ಶಕ್ತಿಗನುಸಾರ ಬಾಳ್ವೆ ಮಾಡಿಕೊಂಡು ಹೋಗುತ್ತಿದ್ದ ನಮಗೆ ಮಗುವನ್ನು ಕೊಟ್ಟು ಆಸೆಯನ್ನು ತೋರಿಸಿ ಈ ಮಗುವನ್ನು ಕಿತ್ತಿಕೊಂಡು ನಗುತ್ತಿರುವೆ. ಎಲ್ಲ ತೃಪ್ತಿಯಾಯಿತೇ ನಿನಗೆ? ಅಯ್ಯೋ, ನಾನೇನು ಮಾಡಲಿ? ಈ ನನ್ನ ಮಗುವಿನ ಶವ ಸಂಸ್ಕಾರ ಮಾಡಲು ಸಹ ನನ್ನ ಹತ್ತಿರ ಬಿಡಿಗಾಸು ಕೂಡ ಇಲ್ಲ. ನಾನೇನು ಮಾಡಲಿ? ಸಮಾಧಾನ ಮಾಡಿಕೊಳ್ಳಿ. ಯಾಕೆ ಸ್ವಾಮಿ, ಇದ್ದ ವಿಷಯ ಏನು ಅಂತ ನನ್ನ ಮುಂದೆ
ಯಾಕ್ರೆ ಹೇಳಿಲ್ಲ ನೀವು ಸ್ವಾಮಿ? ನನ್ನ ಮಗುವಿಗೆ ಹೇಗಾದ್ರೂ ಉಳಿಸ್ಕೊಳ್ತೈತೆ ಸ್ವಾಮಿ. ಬೇಕಿದ್ರೆ ನನ್ನ ಮಗುವಿನ ಪ್ರಾಣಕ್ಕಾಗಿ ನನ್ನ ಮಾಂಗಲ್ಯವನ್ನ ಮಾರಾದ್ರೂ ನನ್ನ ಕಂದನನ್ನ ಉಳಿಸ್ಕೊಳ್ತಾ ಇದ್ದೆ. ಯಾಕ್ರೆ ಹೇಳಿಲ್ಲ? ಮಾತಾಡಿ. ಸ್ವಾಮಿ, ಎಲ್ಲ ವಿಧಿ ಆಟ ರೀ. ಹಣೆ ಬರದಲ್ಲಿ ಬರ್ದಿದ್ದನ್ನ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಬನ್ನಿ ಸ್ವಾಮಿ, ಬನ್ನಿ. ನನ್ನ ಮಾಂಗಲ್ಯವನ್ನು ಮಾರಿ ನನ್ನ ಮಗುವನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಚಿಂತೆ ಇಲ್ಲ. ನನ್ನ ಮಾಂಗಲ್ಯವನ್ನು ಮಾರಿ ನನ್ನ ಮಗುವಿನ ಶವ ಸಂಸ್ಕಾರ ಮಾಡೋಣವಂತೆ. ಬನ್ನಿ ಸ್ವಾಮಿ, ಬನ್ನಿ ಹೋಗೋಣ. ಅಳುತ್ತೈತೆ ಜೀವ ಇಲ್ಲಿ, ನಗುತ್ತೈತೆ ದೈವ ಅಲ್ಲಿ. ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಕಂಡೋರ್ಯಾರೋ ಮಾನವ. ಓ ವಿಧಿಯಾಟ ಕಂಡೋರ್ಯಾರೋ ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರೋ ಮಾನವ. ಓ ವಿಧಿಯಾಟ ಕಂಡೋರ್ಯಾರೋ ಮಾನವ. ನಮ್ಮ ನಾಟಕ ವೀಕ್ಷಿಸಿದ ಎಲ್ಲ ಸ್ನೇಹಿತ ಬಾಂಧವರಿಗೆ ಧನ್ಯವಾದಗಳು.